ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮನಿಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೂತವರು. ಕಾಂಗ್ರೆಸ್ ದೊಡ್ಡ ಶಕ್ತಿ ಪ್ರದರ್ಶನ ಮಾಡಿದ ರಾಮಲೀಲಾ ಮೈದಾನ ದೆಹಲಿಯಲ್ಲಿ. ಕಾರಣಿಷ್ಟ ಮತಗಳ ಕಳ್ಳತನ ಆಗ್ತಾಯಿದೆ, ತುಡುಗ್ತನ ಆಗ್ತಾಯಿದೆ, ದರೋಡೆ ಆಗ್ತಾಯಿದೆ. ತಮಗೆ ಹೆಂಗೆ ಬೇಕು ಹಂಗೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಮಾಡ್ತಾಯಿದೆ. ಹೀಗೆ ಪ್ರಜಾಪ್ರಭುತ್ವದಲ್ಲಿ ಸಾಯ್ತಾ ಇದೆ ಅಂತೇಳಿ ಆರೋಪ ಮಾಡ್ತಾಯಿದೆ ಕಾಂಗ್ರೆಸ್. ಇವತ್ತು ಕಾಂಗ್ರೆಸ್ಸಿಗೆ ಈಗ ನಿಮಗೆ ಹಲವು ಸಲ ಚರ್ಚೆ ಮೂಲಕ ಹೇಳಿದ್ದು ತನ್ನ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ. ಒಂದು ಕಡೆ ಕರ್ನಾಟಕದಲ್ಲೇ ಸಿದ್ದರಾಮಯ್ಯ DK ನಡಕಿನ ತಿಕ್ಕಾಟ, ಇದೆಲ್ಲಿ ಏನಾಗ್ತದೋ ಅನ್ನೋ ಭಯ, ಜೊತೆಗೆ ತನ್ನ ಅಸ್ತಿತ್ವವನ್ನು ಕಾಪಾಡ್ಕೋಬೇಕಾಗಂಥದ್ದು ಒಂದು ಅಪೇಕ್ಷೆ ಮಾಡಿತ್ತು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ. ಬಿಹಾರದಲ್ಲಿ ಒಳ್ಳೆ ರಿಸಲ್ಟ್ ಬರ್ಬೋದು ತಮಗೆ ಪಾಸಿಟಿವ್ ಆಗಿ ಪಾರ್ಟಿ ಕಟ್ಟೋದಕ್ಕಂತ ಏನೋ ಕನಸು ಕಂಡಿದ್ರು, ಆದರೆ ಆಗಲಿಲ್ಲ. ಹಾಗಂತೇಳಿ ನಿರಾಶೆಯಾಗಿ ನಿಂತಿಲ್ಲ ಅವರು. ಹಾಗೂ ಮತ ಕಳ್ಳತನದ ಆರೋಪ ಮಾಡಿದರು, ಜಬರ್ದಸ್ತ್ ಪ್ರಸಾರ ಮಾಡಿದರು. ಅದೇ ಕಾಲಕ್ಕೆ OBCನೂ ತೊಗೊಂಡು ಬಂದರು. ಆದರೂ ಯಶಸ್ವಿ ಕಾಣಲಿಲ್ಲ. ಯಶಸ್ವಿ ಆಗಲಿಲ್ಲ ಯಾಕೆ? ಇದು ಭಾಳ ಮಹತ್ವದ ಪ್ರಶ್ನೆ. ಇವತ್ತು ಆ ನೆಲಗಟ್ಟಿನಲ್ಲಿ ರಾಮಲೀಲಾ ಮೈದಾನ ದೊಡ್ಡ ರ್ಯಾಲಿ ಮಾಡಿದ್ದಾರೆ. ಆ ರ್ಯಾಲಿಯಲ್ಲಿ ವಿಶೇಷವಾಗಿ ಏನಪ್ಪ ಅಂದ್ರೆ ಮುಖ್ಯ ಆಕರ್ಷಣೀಯ ವ್ಯಕ್ತಿ ಅಂತಂದ್ರೆ ರಾಹುಲ್ ಗಾಂಧಿ, ಇನ್ನೊಬ್ಬರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ, ಅವ್ರ ಜೊತೆ ಸೋನಿಯಾ ಗಾಂಧಿ, ಇನ್ನೊಬ್ಬರಂದು ಪ್ರಿಯಾಂಕಾ ವಾದ್ರಾ ಗೊತ್ತದ ಅಥವಾ ಗಾಂಧಿ. ಇವರು ಇವತ್ತು ಈ ಪಾರ್ಟಿಯ ಮೇನ್ ಸ್ತಂಭ